ಗಂಜನಕುಪ್ಪೆ ಗ್ರಾಮದಲ್ಲಿ ಕುಟುಂಬ ಕಲಹಲಿ ರಕ್ತಪಾತಕ್ಕೆ ತಿರುಗಿದೆ. ಪತ್ನಿಯ ಶೀಲಾ ಶಂಕಿಸಿದ ಪತಿಯೊಬ್ಬ ಚಾಕುವಿನಿಂದ ದಾಳಿ ನಡೆಸಿ ಪರಾರಿಯಾಗಿದ್ದಾನೆ. ಹೌದು, ದೇವಕಿ ಎಂಬ 25 ವರ್ಷದ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ರು. ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂದು ಅನುಮಾನ ಪತಿ ರಮೇಶ್ಗೆ ಇತ್ತು ಎಂದು ಎನ್ನಲಾಗಿದೆ. ಇದೇ ವಿಚಾರವಾಗಿ ದಂಪತಿಗಳ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ. ಈ ಹಿಂದೆಯೂ ಪತಿ ಹಲ್ಲೆ ನಡೆಸಿದ್ದ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಲೇರಿದ್ರು. ಬಳಿಕ ರಾಜಿ ಮಾಡಲಾಗಿತ್ತು ಎಂದು ತಿಳಿದು ಬಂದಿದೆ. ಆದರೆ ಮತ್ತೆ ನಡೆದ ಜಗಳದ ವೇಳೆ ರಮೇಶ್ ಕೋಪಗೊಂಡು ದೇವಕಿ ಎದೆ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾನೆ ಎನ್ನಲಾಗಿದೆ. ಸರ್, ಅವರು ಬಾಡಿಗೆ ಮನೆಯಲ್ಲಿರೋದು, ಗಂಡ ಹೆಂಡತಿ ಇದ್ದರು. ಅವ್ರ ಮಕ್ಕಳು ನಮ್ಮ ಹತ್ರನೇ ಇರ್ತಿದ್ದು. ಅವ್ನಿಗೆ ಸ್ವಲ್ಪ ಅನುಮಾನ ಜಾಸ್ತಿ. ಯಾರ ಹತ್ರ ಗಂಡಸ್ರ ಹತ್ರ ಮಾತಾಡಿದ್ರೆ ಅವ್ರನ್ನೇ ಮಾಡಿಕೊಂಬಿಟ್ಟವಳೆ, ಅವನ್ನೇ ಇದು ಮಾಡವಳೆ ಅನ್ನೋ ಉದ್ದೇಶದಿಂದ ಈ ಥರ ಕೊಲೆ ಮಾಡೋಕ್ಕೆ ಬಂದಿರೋದು. ಇದು ಸೇರಿ 3 ಸಲ ಮಾಡಿದ್ದಾನೆ. ಇದು 3ನೇ ಸಲ. ಅವನೇನು ಡ್ರಿಂಕ್ಸ್ ಮಾಡ್ತಾನೆ ಜಾಸ್ತಿ. ಅವ್ನು ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಗರ್ಣಿ ಆಗ್ಬಿಟ್ಟೈತೆ, ಯಾರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ತಂದಾಕು ಅಂತ ಕೇಳ್ತಾನೆ ಸರ್. ಇವಾಗ ಏನು ಮಾಡಿದ್ದಾನೆ ಅವ್ರಿಗೆ ಅಂತ? ಚಾಕು ತಗೊಂಡು ಇಲ್ಲಿ ಚೂರಿ ತಗೊಂಡು ಇಲ್ಲಿ ಕುಯ್ದಿದ್ದಾನೆ. ಇಲ್ಲಿ ಮುಂಡಿಲಿ ಹಿಂದೆಗಡೆ ಹೊಡೆದಿದ್ದಾನೆ ಚಾಕುದ ಚೂರಿಲಿ. ಇನ್ನೂ ಏನು ಹೇಳ್ತಾ ಇಲ್ಲ ಡಾಕ್ಟರ್. ನಿಧಾನಕ್ಕೆ ಮಾತಾಡ್ತಾವ್ರು. ರಮೇಶ್, ದೇವಕಿ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಳೆ ಈ ಹುಡುಗಿ. ಆ ಅಮ್ಮ ಅವನು ಎಲ್ಲೂ ಕೆಲಸ ಹೋಗಲ್ಲ, ಅಲ್ಲಿ ಇಲ್ಲಿ ಕುಡ್ಕೊಂಡು ತಿರ್ಕೊಂಡು ಇರ್ತಾನೆ. ಅನುಮಾನ ಪಟ್ಟು ಈ ಥರ ಮಾಡಿರೋದು. ಯಾರ ಹತ್ರನಾದ್ರೂ ಗಂಡಸ್ರ ಹತ್ರ ಮಾತಾಡಿದ್ರೆ ಅವನಿಗೆ ಫುಲ್ ಅನುಮಾನ. ಅವ್ರ ಹತ್ರನೇ ಹೋಗಿದ್ಯಾ, ಅವ್ರ ಹತ್ರ ಕೆಟ್ಟ ಕೆಲಸ ಮಾಡಿದ್ಯಾ. ಹಿಂದೆ ಚಾಕು ಎಲ್ಲ ಕೈಮೋ ಮುಚ್ಚಲೆಲ್ಲ ಹೊಡೆದಿದ್ದು. ಕಂಪ್ಲೇಂಟ್ ಕೊಟ್ಟಿದ್ದೋ. ಆಮೇಲೆ ನಾನು ಇನ್ ಮೇಲೆ ಚೆನ್ನಾಗಿರ್ತೀನಿ ಅಂತ ರಾಜಿ ಮಾಡ್ಕೊಂಡ. ಆಗಲಿ 2-3 ವರ್ಷದ ಮುಂಚೆ. ಈಗ ಮತ್ತೆ ಹಿಂಗೆ ಮಾಡಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದೆ. ಸರ್, ಇವತ್ತಿಗೆ ಸಲ ಸ್ಟೇಷನಲ್ಲೇ ಇದ್ದೋ ಸರ್ ನಾವು. ಜಗಳ ಮಾಡಿ ಇದು ಮಾಡಿದ್ದ ಸರ್ ಅವನು. ಮತ್ತೆ ಮೊನ್ನೆ ಇವತ್ತಿಗೆ ಸಲ ರಾಜಿ ಮಾಡಿದ್ರು. ನಮ್ಮ ಎಲೆಕ್ಷನಲ್ಲಿ ಗೆದ್ದಿರೋರು ಮಂಜಣ್ಣ ಅವರೆಲ್ಲ ಬಂದು ಇನ್ಮೇಲೆ ಚೆನ್ನಾಗಿರ್ತಾರೆ, ಚೆನ್ನಾಗಿರ್ರಿ ಅಂತ. ಆದರೆ ಅವನು ಇವತ್ತು ಹಿಂಗೆ ಮಾಡೋನು. ಹಲ್ಲೆಯಿಂದ ಗಾಯಗೊಂಡ ದೇವಕಿಯನ್ನು ತಕ್ಷಣ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಬಳಿಕ ಆರೋಪಿ ರಮೇಶ್ ಸ್ಥಳದಿಂದ ಪರಾರಿಯಾಗಿದ್ದು, ಆತನಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಆರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.